ಗುರು, ಈ ಕಲರ್ ಬಟ್ಟೆನಾಗೆ ನಮ್ಮ ಅಕ್ಕನ ಮಗಳ ಲಕ್ಷ್ಮಿಗೆ ಒಂದ್ ರೌಕೆ ಹೊಲ್ದಾಕಿದ್ರೆ ನೋಡಕ್ಕೆ ಜಿಗಿ ಜಿಗಿ ಇರ್ತಿರ್ತೈತಲ್ವಾ? ಅಲ್ಕ ನನ್ನ ಮಗನೇ, ಇನ್ನೊಂದ್ಸಲ ನಿಮ್ಮ ಅಕ್ಕನ ಮಗಳ ವಿಚಾರ ಏನಾದ್ರು ನನ್ನ ಅಂಗಡಿಲಿ ಎತ್ತಿದ್ಯೋ ಈ ಎಕ್ರ ತಗೊಂಡು ಎಣಿಸಿ ಹೊಡಿತೀನಿ ಎಡವಟ್ ನನ್ನ ಮಗನೇ. ನಮ್ಮ ಅಕ್ಕನ ಮಗಳ ಹೆಸರು ಹೇಳ್ದೆ, ನಿಮ್ಮ ಅಕ್ಕನ ಮಗಳ ಹೆಸರ ಹೇಳಿ. ನೋ, ನಿನ್ ಜೀವನ ಪೂರ್ತಿ ಬರೀ ರೈಲು ಬಿಡೋದು ಆಗೋಯ್ತಲ್ಲ ಮಗನೇ. ಏನ್ ಹೇಳ್ತಾ ಇದ್ಯಾ ಗುರು? 3 ಮೊಳ ಹಗ್ಗ ಕೊಡ್ತೀನಿ, ನೇಣ ಹಾಕೋ ಅಂದೆ. ನೇಣಕಬೇಕಾ? ಮತ್ತಿನ್ನೇನೋ ಲೋ ಗುಗ್ಗು ನನ್ನ ಮಗನೇ, ನಮ್ಮೂರ್ ಆನಂದ ನಿಮ್ಮ ಅಕ್ಕನ ಮಗಳನ್ನ ನೋಡಕ್ ಹೋಗ್ತಿದ್ದಾನೆ. ಮದುವೆ ಮುಗಿತಿದ್ದಾಗೆ ನಿಮ್ಮ ಅಕ್ಕನ ಮಗಳಿಗೆ ವಾಂತಿ ಬರೋ ಹಾಗೆ ಮಾಡ್ತಾನೆ. ನೀನ್ ಹೋಗೋ ವಾಂತಿ ಎಲ್ಲ ಬಾಚು. ನಿನ್ನ ಅಕ್ಕನ ಮಗಳಂತೆ, ಅಕ್ಕನ ಮಗಳು. ಆಮೇಲೆ ಎದಳಲ್ಲ ಅಂದ್ರೆ ಎದಳಲ್ಲ, ಎದ್ದಾಳೆ ಆಮೇಲೆ ಅಂದ್ರೆ ಈ ಬಸ್ ನಲ್ಲಿ 6 ಜನ ಹೆಣ್ಣು ನೋಡಕ್ ಹೋಯ್ತವ್ರೆ, ಅವ್ರನ್ನ ಕೆಳಗಿಳಿಸು. ಇಲ್ಲ ಅಂದ್ರೆ ನಾನು ಈ ಬಸ್ ಕೆಳಗೆನೆ ಪ್ರಾಣ ಬಿಡ್ತೀನಿ. ಅವ್ರನ್ನ ಕೆಳಗಿಳಿಸ್ಬೇಕು. ನಮ್ಮ ಅಕ್ಕನ ಮಗಳ ಲಕ್ಷ್ಮಿನ 16 ವರ್ಷದಿಂದ ಪ್ರೀತಿಸ್ತಾ ಇದ್ದೀನಿ. ದಟ್ ಮೀನ್ಸ್ ಲವ್ ಮಾಡ್ತಾ ಇದ್ದೀನಿ. ಈ ಬಸ್ ನಲ್ಲಿ ಹೋಯ್ತಾರೋ 6 ಜನನು ಅವಳನ್ನ ನೋಡಕ್ ಹೋಯ್ತವ್ರೆ, ಬಿಟ್ಬಿಡ್ತೀನಾ? ಓ ಹೆಣ್ಣಿದಾಳೆ ಅಂದ್ಮೇಲೆ 4 ಜನ ನೋಡಕ್ ಹೋಗ್ತಾರೆ, ಅದಕ್ಕೆ ಬಸ್ ಗಡ್ಡ ಮಲ್ಗಿದ್ರೆ ಏನೇ ಅರ್ಥ? 4 ಜನ ಅಲ್ಲ, 400 ಜನ ನೋಡ್ಲಿ, ಐ ನೋ ಕೇರ್. ಆದ್ರೆ ಈ ಬಸ್ ನಲ್ಲಿ ನನಗಿಂತ ಸುಂದರವಾಗಿರೋನು ಅವಳನ್ನ ನೋಡಕ್ ಹೋಯ್ತಾವನೆ, ಅವನು ಮಾತ್ರ ಅವಳನ್ನ ನೋಡ್ಬಾರ್ದು. ಯಾಕೆಂದ್ರೆ ಅವನ್ ನೋಡಿದ್ರೆ ನನಗೆ ಆಪತ್ತು. ಅವ್ರನ್ನೆಲ್ಲ ಬಸ್ನಿಂದ ಕೆಳಗೆ ಇಳಿಸ್ತೀಯೋ ಇಲ್ಲ ಬಸ್ನ ನನ್ ಮೇಲೆ ಹತ್ತಿಸ್ತೀಯೋ ಯೋಚನೆ ಮಾಡು. ಇವನೆಲ್ಲ ತಲ್ಕೆಟ್ ಬಾಯ್ ಬಂದಂಗ್ ಮಾತಾಡ್ತಿದ್ದಾನೆ ಅಂದ್ರೆ ನೀವು ಬಾಯ್ ಬಿಡ್ಕೊಂಡು ಕೇಳ್ತಾ ನಿಂತೀರಾ? ಪಕ್ಕಕ್ಕೆ ಬಿಸಾಕ್ರಿ. ಏನೋ ಪಕ್ಕಕ್ಕೆ ಬಿಸಾಕ್ತೀರಾ? ಬಿಸಾಕ್ರಿ ನೋಡೋಣ. ಒಳ್ಳೆ ಮಾತನ್ನ ಇದ್ರೆ ಸರಿ, ಇಲ್ಲ ನಾನು ನಿನ್ ಮೇಲೆ ಉಳ್ಬಿಡ್ತು ನೋಡು, ಅಪ್ಪಚ್ಚಾಗ್ಬಿಡ್ತೀಯ. ಎದಳ ಮಗನೆ, ಹೋಗಲ್ಲ ದಣ್ಣ ಕೆಟ್ಟ, ಎದಳಲ್ಲ ಹೋಗ. ಆನಂದ ಹೆಣ್ಣು ನೋಡಕ್ ಹೋಗ್ತಾ ಇರೋದು ಬಾಗ್ಲೂರಿಗೆ, ಇಲ್ಲ ಕೇಳ್ತೀಯ? ಹೆಣ್ಣು ಯಾವತ್ತಾದ್ರೂ ನೋಡ್ಬೋದು. ಅನ್ನ ಅವ್ರ ಪಿಕ್ಚರು ಆನಂದ, ನಾನು ಬರ್ತೀನಿ.